ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಶಾನ್ವಿ ಅಕಾಡೆಮಿ ಶಿವಮೊಗ್ಗ. ಇವತ್ತು ಖಿಲ್ಜಿ ಸಂತತಿ ಮತ್ತು ಆ ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ದಿಗ್ವಿಜಯಗಳನ್ನು ಕುರಿತು ಅವಲೋಕನ ಮಾಡೋಣ. ಖಿಲ್ಜಿ ಸಂತತಿ ದೆಹಲಿಯನ್ನು ಆಳ್ವಿಕೆ ಮಾಡಿದಂತಹ 5 ಸಂತತಿಗಳಲ್ಲಿ 2ನೇ ಸಂತತಿಯಾಗಿ ಗುರುತಿಸ್ತೇವೆ. ಎಲ್ಲರೂ ಕೂಡ ಗೊತ್ತಿರೋ ಹಾಗೇನೆ ದೆಹಲಿಯನ್ನು 5 ಸಂತತಿ ರೂಲ್ ಮಾಡ್ತವೆ. ಒಂದು ಗುಲಾಮಿ ಸಂತತಿ, 2ನೇದಾಗಿ ಖಿಲ್ಜಿ ಸಂತತಿ, 3ನೇದಾಗಿ ತುಘಲಕ್ ಸಂತತಿ, 4ನೇದು ಸೈಯದ್ ಸಂತತಿ, 5ನೇದಾಗಿ ಲೋಧಿ ಸಂತತಿ. ಇಲ್ಲಿ ಖಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. 1990ರಲ್ಲಿ ಈತ ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ತಾನೇ ದೆಹಲಿ ಸುಲ್ತಾನ ಅಧಿಕಾರಕ್ಕೆ ಬರ್ತಾನೆ. ಟರ್ಕಿ ಭಾಷೆಯಲ್ಲಿ ಖಿಲ್ಜಿ ಅಂತಂದ್ರೆ ಖಡ್ಗಧಾರಿ ಪುರುಷರು ಎಂಬ ಅರ್ಥ ಬರುತ್ತೆ. ಖಡ್ಗಧಾರಿ ಪುರುಷರು ಅಂತೇಳಿ. ಈ ಒಂದು ಸಂತತಿ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ದೆಹಲಿ ಸುಲ್ತಾನರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ಅಂತೇಳಿ ಹಿಂದೆ ಬಹಳಷ್ಟು ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ. ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಾವಧಿಯನ್ನು ಗಮನಿಸ್ಕೊಳ್ಳೋದಾದ್ರೆ 1296ರಿಂದ 1316, 1296ರಿಂದ 1316ರವರೆಗೆ ಈತ ದೆಹಲಿ ಸುಲ್ತಾನಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ಖಿಲ್ಜಿ ಸಂತತಿ ಅತ್ಯಂತ ಶ್ರೇಷ್ಠ ದೊರೆ. ಈತ ಅಲೆಕ್ಸಾಂಡರ್ ದಿ ಗ್ರೇಟ್ ಏನಿದ್ದಾನೆ ಅವನಾಗಿನ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ. ಆ ಕಾರಣಕ್ಕಾಗಿಯೇ ಈತನು ಕೂಡ 2ನೇ ಅಲೆಕ್ಸಾಂಡರ್ ಅಥವಾ 2ನೇ ಸಿಕಂದರ್ ಅಂತೇಳಿ ಹಲವಾರು ನಾಣ್ಯಗಳನ್ನು ಆತ ಅಚ್ಚು ಹಾಕಿಸ್ತಾನೆ. ಹಾಗಾಗಿ 2ನೇ ಸಿಕಂದರ್ ಅಂತೇಳಿ ಕೂಡ ಈತ ಸ್ವತಃ ತನಿಸ್ತಾನೆ, ಅವನನ್ನು ಕರ್ಕೋತಾನೆ, ಜೊತೆಗೆ ಆ ರೀತಿಯ ನಾಣ್ಯಗಳನ್ನು ಕೂಡ ಅಚ್ಚು ಹಾಕಿಸ್ತಾನೆ. ಈತನ ಮೊದಲ ಹೆಸರು ಆಲಿ ಗುರ್ಷಪ್ ಅಥವಾ ಗುರ್ಷಾಸ್ಪ್ ಅಂತ ಕೂಡ ಉಲ್ಲೇಖ ಮಾಡಲಾಗತ್ತೆ. ಈತನ ಮೊದಲ ಹೆಸರು ಆಲಿ ಗುರ್ಷಪ್. ಈತ ಜಲಾಲುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಕಾರಾ ಪ್ರಾಂತ್ಯದ ರಾಜ್ಯಪಾಲನಾಗಿ ಸೇವೆ ಸಲ್ಲಿಸ್ತಾ ಇದ್ದ. ಆ ಟೈಮಲ್ಲಿ ಆತ 1992ರಲ್ಲಿ ದೇವಗಿರಿಯ ಮೇಲೆ ದಾಳಿ ಮಾಡಿ ಅಪಾರವಾದ ಸಂಪತ್ತನ್ನು ಪಡ್ಕೊಂಡು ಯಶಸ್ಸನ್ನು ಕಾಣಿಸ್ತಾನೆ. ಆ ಸಂದರ್ಭದಲ್ಲೇ ಜಲಾಲುದ್ದೀನ್ ಖಿಲ್ಜಿ ಈತನನ್ನ ಅಭಿನಂದಿಸೋದಕ್ಕೋಸ್ಕರ ಹೋಗಿ ಅಲ್ಲಿ ಆತನ ಕೈಯಿಂದ ಕೊಲೆ ಆಗ್ತಾನೆ. ತನ್ನ ಸ್ವಂತ ಮಾವ ಈತನ ಜಲಾಲುದ್ದೀನ್ ಖಿಲ್ಜಿ ತನ್ನ ಸ್ವಂತ ಮಗಳನ್ನೇ ಅಲ್ಲಾವುದ್ದೀನ್ ಖಿಲ್ಜಿಗೆ ಕೊಟ್ಟು ವಿವಾಹ ಮಾಡ್ಕೊಂಡಿರ್ತಾನೆ. ಈ ರೀತಿ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಸ್ವಂತ ಮಾವನನ್ನ ಕೊಲೆ ಮಾಡಿ ತಾನೇ ದೆಹಲಿ ಸುಲ್ತಾನ ಅಂತ ಡಿಕ್ಲೇರ್ ಮಾಡಿಕೊಂಡು 1296ರಿಂದ 1316ರವರೆಗೆ ದೆಹಲಿ ಸುಲ್ತಾನನಾಗಿ ಆಡಳಿತವನ್ನು ಮಾಡ್ತಾನೆ. ಈ ಆಡಳಿತದ ಕಾಲಾವಧಿಯಲ್ಲಿ ಹಲವಾರು ಸಾಧನೆಗಳನ್ನು ನಾವು ಇವನು ಮಾಡೋದನ್ನು ಗುರುತಿಸ್ಬೋದು. ಇಲ್ಲಿ ಪ್ರಮುಖವಾಗಿ ಈತನ ಸಾಧನೆಗಳನ್ನ 2 ಸೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸೈನಿಕ ದಿಗ್ವಿಜಯಗಳು, ಮತ್ತೊಂದು ಆಡಳಿತಾತ್ಮಕ ಸಾಧನೆ ಅಂತೇಳಿ. ಸಾಮಾನ್ಯವಾಗಿ ಸೈನಿಕ ಸಾಧನೆಗಳನ್ನು 10 ಅಂಕಕ್ಕೆ ಮೇಜರ್ ಆಗಿ ಕೇಳುವಂಥ ಪ್ರಶ್ನೆ. ಹಾಗಾಗಿ ಅದನ್ನು ಫಸ್ಟ್ ಅವಲೋಕನ ಮಾಡೋಣ. ಅದರ ದಿಗ್ವಿಜಯಗಳನ್ನು ಗಮನಿಸ್ಕೊಂಡ್ರೆ ಆಗಲೇ ಹೇಳಿದಂಗೆ ಉತ್ತರ ಭಾರತದ ದಿಗ್ವಿಜಯಗಳು ಮತ್ತು ದಕ್ಷಿಣ ಭಾರತದ ದಿಗ್ವಿಜಯಗಳನ್ನು 2 ಭಾಗ ಮಾಡ್ಕೊಂಡು ಅಧ್ಯಯನ ಮಾಡ್ತೇವೆ. ಇಲ್ಲಿ ಉತ್ತರ ಭಾರತದ ದಿಗ್ವಿಜಯಗಳ ಅಥವಾ ಉತ್ತರ ಭಾರತದ ದಂಡಯಾತ್ರೆ ದಂಡನಾಯಕರು ಯಾರು ಅಂತಂದ್ರೆ ಉಲ್ಲುಘ್ ಖಾನ್ ಮತ್ತೆ ನಜರತ್ ಖಾನ್. ಉಲ್ಲುಘ್ ಖಾನ್ ಮತ್ತೆ ನಜರತ್ ಖಾನ್ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೇನೆ ರಾಜರು ಸಾಮಾನ್ಯವಾಗಿ ಕೆಲ ದಂಡಯಾತ್ರೆ ನೇರವಾಗಿ ತಾವೇ ನಾಯಕತ್ವ ವಹಿಸ್ಕೊಂಡ್ರೆ ಇನ್ನು ಕೆಲ ಸಂದರ್ಭಗಳಲ್ಲಿ ಬಹುತೇಕ ಅವರ ನೆಚ್ಚಿನ ದಂಡನಾಯಕರನ್ನ ಮೂಲಕವಾಗಿ ಸೇನೆಯನ್ನು ಕಳಿಸ್ಕೊಟ್ಟು ದಂಡಯಾತ್ರೆನ ದಿಗ್ವಿಜಯಗಳನ್ನ ಕೈಗೊಳ್ತಾರೆ. ಇಲ್ಲಿ ಆ ರೀತಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ 2 ಪ್ರಮುಖ ದಂಡನಾಯಕರಾಗಿರ್ತಕ್ಕಂಥ ಉಲ್ಲುಘ್ ಖಾನ್ ಮತ್ತೆ ನಜರತ್ ಖಾನ್ ಈ ಇಬ್ಬರನ್ನ ಉತ್ತರ ಭಾರತದ ದಿಗ್ವಿಜಯಗಳ ದಂಡಯಾತ್ರೆಗೆ ನೇಮಕ ಮಾಡಿ ಕಳಿಸ್ತಾನೆ. ಇವರು ಬಹುತೇಕ ಉತ್ತರ ಭಾರತದ ಹಲವಾರು ಪ್ರದೇಶಗಳನ್ನ ಗೆದ್ದುಕೊಂಡು ಅದನ್ನ ದೆಹಲಿ ಸಾಮ್ರಾಜ್ಯಕ್ಕೆ ಸೇರಿಸ್ತಾ ಹೋಗ್ತಾರೆ. 1 by 1 ನೋಡ್ತಾ ಹೋಗೋಣ. ಗುಜರಾತ್ ಆಕ್ರಮಣ 1297. ಗುಜರಾತ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಮುದ್ರ ವ್ಯಾಪಕ್ಕೆ ಹೆಸರಾಗಿರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಉಲ್ಲುಘ್ ಖಾನ್ ಮತ್ತೆ ನಸರತ್ ಖಾನ್ ಇಬ್ಬರು ಕೂಡ ಗುಜರಾತಿನ ಹಲವಾರು ಪ್ರದೇಶಗಳನ್ನ ಆಕ್ಯುಪೈ ಮಾಡ್ಕೊಳ್ತಾರೆ ಅಲ್ಲಿನ ದೊರೆಯನ್ನು ಸೋಲಿಸಿ. ಅಲ್ಲಿನ ದೊರೆ ಯಾರು ಅಂತಂದ್ರೆ ರಜಪೂತ ದೊರೆ ಕರ್ಣದೇವ. ಗುಜರಾತ್ ಆಕ್ರಮಣ ವೇಳೆಯಲ್ಲಿ ಅದನ್ನು ಆಳ್ವಿಕೆ ಮಾಡ್ತಿದ್ದಂಥ ರಜಪೂತ ದೊರೆ ಕರ್ಣದೇವ ಅವನನ್ನು ಸೋಲಿಸಿ ಅನಿಲ್ವಾಡ, ಸೋಮನಾಥ ಮತ್ತು ಕ್ಯಾಂಬೆ ಕೊಲ್ಲಿಗಳನ್ನು ವಶಪಡಿಸ್ಕೊತಾರೆ. ಜೊತೆಗೆ ತನ್ನ ಮಗಳು ದೇವಲಾದೇವಿ ಏನಿದೆ ಅವಳನ್ನು ಕರ್ಕೊಂಡು ಸೋತಂತ ಕರ್ಣದೇವ ಅವಳನ್ನು ಕರ್ಕೊಂಡು ದೇವಗಿರಿಗೆ ಓಡೋಗ್ತಾನೆ, ಯಾದವರ ರಾಜಧಾನಿಗೆ. ಇದು ಮುಂದೆ ದೇವಗಿರಿ ಮೇಲೆ ದಂಡಯಾತ್ರೆ ಕೈಗೊಳ್ಳೋದಕ್ಕೆ ಅವನಿಗೆ ಅವಕಾಶನ ಕಲ್ಪಿಸಿಕೊಡುತ್ತೆ ಅಲ್ಲಾವುದ್ದೀನ್ ಖಿಲ್ಜಿಗೆ. ಈ ದಾಳಿಯಲ್ಲಿ ಪ್ರಮುಖವಾಗಿ ಮಲ್ಲಿಕ್ ಕಾಫರ್ ಅಂತ ಒಬ್ಬ ನಪುಂಸಕ ಈತನಿಗೆ ಸಿಗ್ತಾನೆ. ಈತನ ಸುಮಾರು 1000 ದಿನಾರಗಳಿಗೆ ಕೊಂಡ್ಕೋತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಆ ಕಾರಣಕ್ಕಾಗಿಯೇ ಮಲ್ಲಿಕ್ ಕಾಫರ್ನನ್ನ ಹಜರ್ ದಿನಾರಿ ಅಂತೇಳಿ ಕರೆಯಲಾಗುತ್ತೆ. ನಿಮಗೆ ಹಾರ್ಟ್ಸಲ್ಲಿ ಕೂಡ ಪ್ರಶ್ನೆ ಇದೆ, ಹಜರ್ ದಿನಾರಿ ಎಂದು ಡ್ಯಾಶ್ ನನ್ನ ಕರೆಯಲಾಗಿದೆ ಅಂತೇಳಿ ಕೇಳ್ಬೋದು, ಅಥವಾ ಹೊಂದಿಸಿ ಬರೀರ್ಲಿ ಕೇಳ್ಬೋದು, ಅಥವಾ 1 ಅಂಕಕ್ಕೆ ಬೇಕಾದ್ರೆ ಕೇಳ್ಬೋದು. ಹಜರ್ ದಿನಾರಿ ಅಂತೇಳಿ ಮಲ್ಲಿಕ್ ಕಾಫರ್ನ ಕರೀತಾರೆ. ಯಾಕೆಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಗುಜರಾತ್ ದಂಡಯಾತ್ರೆ ವೇಳೆಯಲ್ಲಿ ಈತನನ್ನ 1000 ದಿನಾರಗಳಿಗೆ ಕೊಂಡ್ಕೋತಾನೆ ಗುಲಾಮನನ್ನಾಗಿ. ಆ ಕಾರಣಕ್ಕಾಗಿ ಇದನಿಗೆ
ಹಜರ್ ದಿನಾರ್ ಎಂದು ಕರೀತಾರೆ. ಇದೇ ಮಲ್ಲಿಕ್ ಕಾಫರ್ ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳ ದಂಡನಾಯಕನಾಗಿ ಕೆಲಸವನ್ನು ಮಾಡ್ತಾನೆ. ಇನ್ನು ಎರಡನೇದಾಗಿ ರಣತಂಬೋರ್ ಆಕ್ರಮಣ ಸಾಶ 1301ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡೋ ವೇಳೆಯಲ್ಲಿ ರಣತಂಬೂರನ್ನ ಆಳ್ವಿಕೆ ಮಾಡಿದ ದೊರೆ ರಾಜ ಹಮೀರದೇವ ಆತ ಪ್ರಧಾನವಾಗಿ ಆಳ್ವಿಕೆ ಮಾಡ್ತಿದ್ದ. ಈತ ನವ ಮುಸ್ಲಿಮರಿಗೆ ಆಶ್ರಯ ನೀಡಿದ ಆ ಕಾರಣಕ್ಕಾಗಿಯೇ ರಣತಂಬೂರ್ ಮೇಲೆ ದಾಳಿನ ಕೈಗೊಳ್ಳಲಾಗುತ್ತೆ. ನವ ಮುಸ್ಲಿಮರು ಅಂದ್ರೆ ಯಾರು ಅಂತ ಪ್ರಶ್ನೆ ಉದ್ಭವ ಆದರೆ ಇಲ್ಲಿ ಮಂಗೋಲರು ಏನು ದೆಹಲಿ ಮೇಲೆ ಪದೇ ಪದೇ ದಾಳಿನ ಮಾಡ್ತಾ ಇದ್ರು, ಆ ಮಂಗೋಲರು ಕೆಲವರು ಇಲ್ಲೇ ಉಳ್ಕೊಂಡವರು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿ ಸಿಕ್ಕಂಥವ್ರನ್ನ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿ ಅವ್ರು ಇಲ್ಲೇ ಉಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅಂಥವ್ರು ದೆಹಲಿ ಸುಲ್ತಾನರ ವಿರುದ್ಧವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ವಿರುದ್ಧವಾಗಿ ಪಿತೂರಿಯನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂತ ನವ ಮುಸ್ಲಿಮರಿಗೆ ಆಶ್ರಯ ಕೊಟ್ಟಿದ್ದನ್ನ ಕಾರಣಕ್ಕಾಗಿಯೇ ಉಲುಗ್ ಖಾನ್ ಮತ್ತು ನಜರತ್ ಖಾನ್ ಇಬ್ಬರು ಕೂಡ ರಣತಂಬೂರಿನ ಮೇಲೆ ದಾಳಿ ಮಾಡಿ ಅವನ್ನ ಸೋಲಿಸಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಸಾಮ್ರಾಜ್ಯಕ್ಕೆ ವಿಲೀನ ಮಾಡ್ತಾರೆ. ಇನ್ನು ಮೂರನೇದಾಗಿ ಮೇವಾಡದ ಆಕ್ರಮಣ. ಮೇವಾಡ್ ಇದು ಕೂಡ ಪ್ರಮುಖವಾದಂಥ ರಜಪೂತ ರಾಜ್ಯ. ಇದರ ರಾಜಧಾನಿ ಚಿತ್ತೋರ್. ಮೇವಾರದ ರಾಜಧಾನಿ ಚಿತ್ತೋರ್, ಇದನ್ನು ಮೇವಾಡ್ ಅಂತ ಕೂಡ ಕರೀತೇವೆ. 1303ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮೇವಾರದ ಮೇಲೆ ಆಕ್ರಮಣ ಕೈಗೊಳ್ತಾನೆ. ಇಲ್ಲಿ ಪ್ರಮುಖ ಗ್ರಂಥ ಮಹಮ್ಮದ್ ಜೈಸಿ ಬರೆದಂತಹ ಪದ್ಮಾವತ್ ಕೃತಿಯಿಂದ ಈ ಒಂದು ದಾಳಿಯ ಬಗ್ಗೆ ನಮಗೆ ಸ್ಪಷ್ಟವಾದಂಥ ದಾಖಲೆಗಳು ಸಿಗ್ತಾ ಹೋಗ್ತವೆ. ರಾಣಾ ರತನ್ ಸಿಂಗ್ ಮೇವಾಡವನ್ನು ಆಳ್ವಿಕೆ ಮಾಡ್ತಿದ್ದರೆ ರಾಣಾ ರತನ್ ಸಿಂಗ್ ಆತನ ಸುಂದರ ಪತ್ನಿ ಪದ್ಮಿನಿಯನ್ನ ಅಪಹರಿಸಬೇಕು ಅನ್ನೋ ಉದ್ದೇಶದಿಂದ ಅಲ್ಲಾವುದ್ದೀನ್ ಖಿಲ್ಜಿ ಈ ಒಂದು ದಾಳಿನ ಕೈಗೊಂಡ ಅಂತೇಳಿ ಪದ್ಮಾವತ್ ಗ್ರಂಥದಲ್ಲಿ ಉಲ್ಲೇಖ ಆಗಿರೋದನ್ನು ಕಾಣ್ತೇವೆ. ಇಲ್ಲಿ ಚಿತ್ತೂರನ್ನು ವಶಪಡಿಸ್ಕೋತಾರೆ ಅಲ್ಲಾವುದ್ದೀನ್ ಖಿಲ್ಜಿ. ಚಿತ್ತೂರನ್ನು ವಶಪಡಿಸ್ಕೊಂಡು ರಾಣಿ ಪದ್ಮಿನಿ ಮತ್ತು ಇತರ ಮಹಿಳೆಯರೇನಿದ್ದಾರೆ ಈ ಒಂದು ದುರಂತ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಜೋಹಾರ್ ಪದ್ಧತಿನ ಅನುಸರಣೆ ಮಾಡಿ ತಮ್ಮ ಪ್ರಾಣತ್ಯಾಗವನ್ನು ಮಾಡಿಕೊಳ್ತಾರೆ. ಜೋಹಾರ್ ಇದು ಒಂದು ರೀತಿ ಸತಿ ಪದ್ಧತಿ ಇದ್ದ ಹಾಗೆ ರಜಪೂತ ಮಹಿಳೆಯರು ತಮ್ಮನ್ನ ತಾವು ಬೆಂಕಿಗೆ ಆಹುತಿ ಮಾಡ್ಕೊಳ್ಳೋದನ್ನು ಕಾಣ್ತಾ ಹೋಗ್ತೇವೆ. ತಮ್ಮ ಪತಿ ಅಥವಾ ಅದು ಅತ್ಯಂತಹ ದುಸ್ಥಿತಿ ಬಂದ ಸಂದರ್ಭದಲ್ಲಿ ಇದನ್ನ ಆ ರೀತಿ ಕೆಲಸವನ್ನ ಮಾಡ್ತಾರೆ. ಜೋಹಾರ್ ಪದ್ಧತಿ ಅಂತೇಳಿ ಕರೀತೇವೆ. ಇನ್ನು ಇತರೆ ಆಕ್ರಮಣಗಳು ಮಾಳ್ವಾ ಮತ್ತು ಉಜ್ಜಯಿನಿ, ಮಾಂಡು, ಧಾರಾ, ಚಾಂದೇರಿ ಮತ್ತು ಜೋಲೂರ್ ಅಥವಾ ಜೋಲಾರ್ ಅಂತ ಹೇಳಿ ಕರೀತೇವೆ. ಇಷ್ಟು ಪ್ರದೇಶಗಳನ್ನ ಬಹುತೇಕ ಉತ್ತರ ಭಾರತದ ರಾಜ್ಯಗಳನ್ನ ಗೆದ್ಕೊಂಡು ಅವುಗಳನ್ನ ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಮಾಡ್ಕೋತಾನೆ. ಯಾವ್ಯಾವುದು ಅಂದ್ರೆ ಮಾಳ್ವಾ, ಉಜ್ಜಯಿನಿ, ಮಾಂಡು, ಧಾರಾ, ಚಾಂದೇರಿ ಮತ್ತೆ ಜೋಲೂರ್ ಇವುಗಳನ್ನ ಗೆದ್ಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡ್ಕೊಳ್ತಾನೆ. ಮತ್ತೊಂದು ಪ್ರಮುಖ ಹಂತ ಅಂದ್ರೆ ಮಂಗೋಲಿಯರ ದಮನ. ಮಂಗೋಲರು ಪದೇ ಪದೇ ದೆಹಲಿಯ ರಾಜ್ಯದ ಮೇಲೆ ದಾಳಿಯನ್ನು ಮಾಡಿ ಉಪಟಳ ಕೊಡ್ತಾ ಇದ್ರು, ಚಿತ್ರಹಿಂಸೆ ಕೊಡ್ತಾ ಇದ್ರು, ಪ್ರಜೆಗಳಿಗೆ ಲೂಟಿಯನ್ನ ಮಾಡ್ತಾ ಇದ್ರು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಮಂಗೋಲರ ದಮನ ಮಾಡೋಕ್ಕಾಗಿಯೇ ಪ್ರಮುಖ ದಂಡನಾಯಕನಾಗಿ ಜಾಫರ್ ಖಾನನ ನೇಮಕ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಜೊತೆಗೆ ಅಲ್ಲಾವುದ್ದೀನ್ ಖಿಲ್ಜಿ ಹಲವಾರು ರಸ್ತೆಗಳನ್ನ, ಕೋಟೆಗಳನ್ನ ನಿರ್ಮಾಣ ಮಾಡಿ ಕಾವಲು ಪಡೆಯನ್ನ ಇಟ್ಟು ಆ ಮೂಲಕವಾಗಿ ನವ ಮುಸ್ಲಿಮರ ನಿರ್ದಯಿಗೆ ಹತ್ಯೆ ಮಾಡುವಂತಹ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕವಾಗಿ ಮಂಗೋಲರನ್ನ ದಮನ ಮಾಡ್ತಾ ಹೋಗ್ತಾನೆ. ಇದಿಷ್ಟು ಉತ್ತರ ಭಾರತದ ದಿಗ್ವಿಜಯಗಳಿಗೆ ಸಂಬಂಧಪಟ್ಟಂತ ಸಂಗತಿ. ಆದರೆ ಇನ್ನು ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನ ಗಮನಿಸೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಗಳ ದಂಡನಾಯಕ ಮಲ್ಲಿಕ್ ಕಾಫರ್ ಬಹಳ ಪ್ರಧಾನವಾಗಿರ್ತಕ್ಕಂಥ ದಂಡನಾಯಕ. ಹಲವರ ದಿಗ್ವಿಜಯನ ಕೈಗೊಂಡು ಗೆಲುವನ್ನು ತಂದುಕೊಟ್ಟ ದಂಡನಾಯಕ ಈತ. ಆಗಲೇ ಹೇಳಿದಾಗೇನೆ ಗುಜರಾತ್ ದಂಡಯಾತ್ರೆ ವೇಳೆಯಲ್ಲಿ 1000 ದಿನಾರ್ಗಳಿಗೆ ಈತನನ್ನ ಕೊಂಡ್ಕೊಂಡಿದ್ದನ್ನು ಕಾಣ್ತಾ ಹೋಗ್ತೇವೆ. ಈ ಮೊದಲನೇ ಪಾಯಿಂಟು ದೇವಗಿರಿಯ ಮೇಲೆ ಆಕ್ರಮಣ 1307. ಆಗ ಆಳ್ವಿಕೆ ಮಾಡ್ತಿದ್ದ ಅರಸ ದೇವಗಿರಿಯ ರಾಜ ರಾಮಚಂದ್ರ ದೇವ. ಇಲ್ಲಿ ಗುಜರಾತ್ನಿಂದ ತಪ್ಪಿಸ್ಕೊಂಡು ಬಂದಿದ್ದಂಥ ರಾಣಾ ಕರ್ಣದೇವ ಮತ್ತು ಆತನ ಮಗಳು ದೇವಲದೇವಿಗೆ ದೇವಗಿರಿ ರಾಜ ರಾಮಚಂದ್ರ ದೇವ ಆಶ್ರಯನ ಕೊಟ್ಟಿದ್ದ. ಜೊತೆಗೆ 3 ವರ್ಷಗಳಿಂದ ಕಪ್ಪ ಕಾಣಿಕೆಯನ್ನ ಸಲ್ಲಿಸಿರಲಿಲ್ಲ. ಈ ಕಾರಣದಿಂದ ಮಲ್ಲಿಕ್ ಕಾಫರು ದೇವಗಿರಿಯ ಮೇಲೆ 1307ರಲ್ಲಿ ದಂಡಯಾತ್ರೆಯನ್ನ ಮಾಡಿ ಅವನನ್ನು ಸೋಲಿಸಿ ಆ ರಾಜ್ಯವನ್ನ ಕಪ್ಪ ಕಾಣಿಕೆಯನ್ನು ವಸೂಲು ಮಾಡಿಕೊಂಡು ತನ್ನ ಇದು ದೆಹಲಿ ಸುಲ್ತಾನ ರಾಜ್ಯಕ್ಕೆ ಸೇರಿಸೋ ಪ್ರಯತ್ನ ಮಾಡ್ತಾನೆ. ಇಲ್ಲಿ ದೇವಗಿರಿ ಮೇಲೆ 2ನೇ ಆಕ್ರಮಣ ಕಾಣ್ತೇವೆ. ಆಕ್ಚುಲಿ ಮಲ್ಲಿಕ್ ಕಾಫರ್ ತನ್ನ ದಕ್ಷಿಣ ಭಾರತ ದಂಡಯಾತ್ರೆಗಳನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾ ಮಾಡ್ತಾನೆ. ಇಲ್ಲಿ ಒಟ್ಟಿಗೆ ತೆಗೆದುಕೊಂಡಿದ್ದಾನೆ. 1312ರಲ್ಲಿ ದೇವಗಿರಿಯ ದೇವ ರಾಮಚಂದ್ರ ದೇವನಿದ್ದಾನೆ ದೊರೆ, ಆತ ಸತ್ತೋದ ಮೇಲೆ ಆತನ ಮಗ ಶಂಕರದೇವ ಅಧಿಕಾರಕ್ಕೆ ಬಂದಿರ್ತಾನೆ. ಈತ ವಾರ್ಷಿಕ ಕಪ್ಪ ಕಾಣಿಕೆಯನ್ನ ಕೊಡದೆ ಸ್ವತಂತ್ರನಾಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿನೇ ಮಲ್ಲಿಕ್ ಕಾಫರ್ ಮತ್ತೊಮ್ಮೆ 1312ರಲ್ಲಿ 2ನೇ ಬಾರಿ ದೇವಗಿರಿ ಮೇಲೆ ದಂಡಯಾತ್ರೆಯನ್ನು ಮಾಡಿ ಅವನನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ವಸೂಲು ಮಾಡಿಕೊಂಡು ದೇವಗಿರಿಯನ್ನು ತನ್ನ ದೆಹಲಿಯ ಸಾಮ್ರಾಜ್ಯಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿಸ್ತಾನೆ. ಇನ್ನು ವಾರಂಗಲ್ ದಂಡಯಾತ್ರೆ
ದಕ್ಷಿಣ ಭಾರತ ದಂಡಯಾತ್ರೆಗಳಲ್ಲಿ ಎರಡನೇ ದಂಡಯಾತ್ರೆ ವಾರಂಗಲ್ ದಂಡಯಾತ್ರೆ ಸಾಶ 1309. ಆಗಿನ ರಾಜ ಪ್ರತಾಪರುದ್ರದೇವ. ವಾರಂಗಲ್ ಕಾಕತೀಯರ ಪ್ರಮುಖವಾಗಿರ್ತಕ್ಕಂಥ ರಾಜಧಾನಿ ಕೇಂದ್ರ. ಕಾಕತೀಯರ ರಾಜ ಪ್ರತಾಪರುದ್ರದೇವ ಅದನ್ನು ಆಳ್ವಿಕೆ ಮಾಡ್ತಿದ್ದ. ಈ ಸಂದರ್ಭದಲ್ಲಿ ಸೋತಂತ ರಾಜ ಪ್ರತಾಪರುದ್ರದೇವ ಮಲ್ಲಿಕ ಅಫರಿಂದ ಸೋತು ಮಲ್ಲಿಕ ಅಫರನಿಗೆ ಹಲವಾರು ಚಿನ್ನ ಬೆಳ್ಳಿಯ ಆಭರಣಗಳನ್ನು ಮತ್ತು ಹಣವನ್ನು ಕೊಟ್ಟು ತನ್ನ ಶರಣಾಗತಿಯನ್ನು ಒಪ್ಕೋತಾನೆ. ಈ ಸಂಪತ್ತನ್ನು ದೆಹಲಿಗೆ ಸಾಗಿಸೋ ಕೆಲಸವನ್ನು ಮಲ್ಲಿಕ ಅಫರ್ ಮಾಡ್ತಾನೆ. ಹಾಗಾಗಿ 1309ರ ವಾರಂಗಲ್ ದಂಡಯಾತ್ರೆ ಕೂಡ ಮಲ್ಲಿಕ ಅಫರ್ ಯಶಸ್ವಿಯಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾನೆ. ಇನ್ನು ಮೂರನೇ ಪಾಯಿಂಟು, ದ್ವಾರ ಸಮುದ್ರದ ಮೇಲೆ ದಾಳಿ. ನಮ್ಮ ಹೊಯ್ಸಳರ ರಾಜಧಾನಿ ಕೇಂದ್ರ ದ್ವಾರ ಸಮುದ್ರ. 1310ರಲ್ಲಿ ಮಲ್ಲಿಕ ಅಫರ್ ದಿಢೀರ್ನೆ ಹೊಯ್ಸಳರ ದೊರೆಯ ಮೇಲೆ ದಾಳಿಯನ್ನು ಮಾಡ್ತಾನೆ, ದ್ವಾರ ಸಮುದ್ರದ ಮೇಲೆ ದಾಳಿಯನ್ನು ಕೈಗೊಳ್ತಾನೆ. ಆಗ ಇದ್ದಂಥ ದೊರೆ ಮೂರನೇ ವೀರಬಲ್ಲಾಳ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆ ವೇಳೆಯಲ್ಲಿ ಹೊಯ್ಸಳರ ರಾಜನಾಗಿ ಆಳ್ವಿಕೆ ಮಾಡ್ತಿದ್ದಂಥವನು ಮೂರನೇ ವೀರಬಲ್ಲಾಳ. ಈತ ಹಠಾತ್ ದಾಳಿಯನ್ನು ಎದುರಿಸೋದಕ್ಕಾಗ್ದೇ ಸೋತು ಶರಣಾಗತನಾಗಿ ತನ್ನ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ಲಿಸೋ ಕೆಲಸವನ್ನು ಮಾಡ್ತಾನೆ. ಇನ್ನು ನಾಲ್ಕನೇದಾಗಿ ಮದುರೈ ಆಕ್ರಮಣ 1311. ಮದುರೈನಲ್ಲಿ ಸುಂದರ ಪಾಂಡ್ಯ ಮತ್ತು ವೀರಪಾಂಡ್ಯ ಈ ಇಬ್ಬರ ನಡುವೆ ಸಿಂಹಾಸನಕ್ಕಾಗಿ, ಮದುರೈನ ರಾಜತ್ವದ ಅಧಿಕಾರಕ್ಕಾಗಿ ತಿಕ್ಕಾಟ ಸಂಘರ್ಷ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಈ ತಿಕ್ಕಾಟದ ಲಾಭನ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಲ್ಲಿಕ ಅಫರ್ ಮಾಡ್ತಾನೆ. ಈ ಸಹೋದರ ಅಂತಕಾಲದಲ್ಲಿ ಭಾಗಿಯಾದಂಥ ಮಲ್ಲಿಕ ಅಫರ್ ಮದುರೈನ ಕಡೆ ಹೊರಟು ಬಂದು ಪಾಂಡ್ಯ ರಾಜ್ಯದ ಎಲ್ಲ ಮಾರ್ಗದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ನಗರಗಳನ್ನು ಗೆದ್ದು ದೇವಾಲಯಗಳನ್ನು ಲೂಟಿ ಮಾಡ್ಕೊಳ್ತಾನೆ. ಮದುರೈ ಪಾಂಡ್ಯರನ್ನು ಕೂಡ ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ವಸೂಲು ಮಾಡ್ಕೊಳ್ತಾನೆ. ಅಷ್ಟಲ್ಲದೆ ರಾಮೇಶ್ವರಂವರೆಗೂ ಕೂಡ, ಮದುರೈನಿಂದ ಮುಂದುವರೆದು ರಾಮೇಶ್ವರಂವರೆಗೂ ಕೂಡ ದಾಳಿಯನ್ನು ಕೈಗೊಂಡು ರಾಮೇಶ್ವರಂವರೆಗೂ ಕೂಡ ತನ್ನ ಗೆಲುವಿನ ಪತಾಕೆಯನ್ನು ಹಾರಿಸಿ ವಾಪಸ್ಸು ದೆಹಲಿಗೆ ಹೋಗೋ ಕೆಲಸವನ್ನು ಮಲ್ಲಿಕ ಅಫರ್ ಮಾಡ್ತಾನೆ. ಹೀಗೆ ಮಲ್ಲಿಕ ಅಫರ್ನ ಮೂಲಕವಾಗಿ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾನೆ. ಇದಿಷ್ಟು ಆತನ ಪ್ರಮುಖರ ಸೈನಿಕ ಸಾಧನೆ. ಆಗಲೇ ಉಲ್ಲೇಖ ಮಾಡಿದೆ, ಇಡೀ ಪ್ರಪಂಚನ ಗೆಲ್ಲಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಅವನಿಗಿತ್ತು ಅಲೆಕ್ಸಾಂಡರ್ ರೀತಿ. ಆ ಕಾರಣಕ್ಕಾಗಿಯೇ ಆತ ಸಿಕ್ಕಂದರ್ ಅಥವಾ ಎರಡನೇ ಅಲೆಕ್ಸಾಂಡರ್ ಎಂಬ ನಾಣ್ಯಗಳನ್ನು ಬಿರುದಿನೊಂದಿಗೆ ಅಚ್ಚು ಹಾಕಿಸಿ ಅದನ್ನು ಚಲಾವಣೆಗೆ ತಂದಿದ್ದನ್ನು ನಮಗೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರೋದನ್ನು ಕಾಣ್ತೇವೆ. ಹಾಗಾಗಿ ಅಲೆಕ್ಸಾಂಡರ್ನ ಬಿರುದು ಅಂತ ಉಲ್ಲೇಖ ಮಾಡಿಕೊಳ್ತೇವೆ, ಎರಡನೇ ಸಿಕ್ಕಂದರ್ ಅಥವಾ ಎರಡನೇ ಅಲೆಕ್ಸಾಂಡರ್. ಇದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯವನ್ನು ಇಲ್ಲಿ ನೀವು ಗಮನಿಸ್ಬೋದು. ಏನಿದು ರೆಡ್ ಮಾರ್ಕಲ್ಲಿ ಬಾರ್ಡರ್ ಕೊಟ್ಟಿದ್ದೇನೆ ಅದು ಪೂರ್ತಿ ಅಲ್ಲಾವುದ್ದೀನ್ ಖಿಲ್ಜಿಯ ನೇರ ಆಳ್ವಿಕೆಗೆ ಒಳಪಟ್ಟಂಥ ಪ್ರದೇಶಗಳು. ಇಲ್ಲಿ ದೆಹಲಿಯಿಂದ ಇಲ್ಲಿವರೆಗೆ ರಾಮೇಶ್ವರಂವರೆಗೆ ಮಲ್ಲಿಕ ಅಫರ್ನ ದಂಡಯಾತ್ರೆ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಗಳನ್ನು ಕುರಿತಾಗಿ ಸ್ಪಷ್ಟವಾಗಿ ಆರೋ ಮಾರ್ಕ್ ಮೂಲಕ ತೋರಿಸಿದ್ದಾನೆ. ದೆಹಲಿಯಿಂದ ಹೊರಟೊಂದನು ಬ್ರೋಚ್ ಮೂಲಕ ದೇವಗಿರಿ, ಆನಂತರ ವಾರಂಗಲ್ಲು, ಆನಂತರ ದ್ವಾರ ಸಮುದ್ರ, ಆನಂತರ ತಂಜಾವೂರು, ಮದುರೈ ಮತ್ತು ರಾಮೇಶ್ವರಂಗೂ ಕೂಡ ಹೋಗಿ ಅಲ್ಲಿಂದ ವಾಪಸ್ ಹೋದ ಹಲವಾರು ಸಂಪತ್ತನ್ನು ದೋಚಿಕೊಂಡು ಕಪ್ಪ ಕಾಣಿಕೆಯನ್ನು ವಸೂಲು ಮಾಡಿಕೊಂಡು ಉಲ್ಲೇಖ ಮಾಡ್ಬೋದು. ಇದು ಅತ್ಯಂತ ವಿಶಾಲವಾದಂಥ ದೆಹಲಿ ಸಾಮ್ರಾಜ್ಯ ಅಲ್ಲಾವುದ್ದೀನ್ ಖಿಲ್ಜಿ ಕಾಲಕ್ಕೆ ಇತ್ತು ಅನ್ನೋದನ್ನು ನಾವು ಉಲ್ಲೇಖ ಮಾಡ್ಕೊಳ್ತೇವೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು.